ಅಲ್ಲ ಇಲ್ಲ ಮಧ್ಯಾಹ್ನ ಇದು ಯಾಕೆ ಎಲ್ಲೋ ಯಾರೋ ಕಾಣಿಸ್ತಾನೆ ಇಲ್ಲ ಪಾರ್ಸಲ್ ನಾವೆಲ್ಲರೂ ನೋಡ್ತಾ ಇರ್ಬೋದು ಬೆಳಗಿನ ಉಪಹಾರ 8ರಿಂದ 10 ಗಂಟೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೆಳಗಿನ ತಿಂಡಿ ಸಹ ಇರುತ್ತೆ, ಲಭ್ಯವಿರುತ್ತೆ. ಎಲ್ಲರೂ ಕೂಡ ತಿಂಡಿಯನ್ನು ತಿನ್ಬೋದು. 3 ವೆರೈಟೀಸ್ ಆಫ್ ತಿಂಡಿ ಇರುತ್ತೆ. ಬೆಳಗ್ಗೆ ಹೊತ್ತು 8 ಗಂಟೆಯಿಂದ 10 ಗಂಟೆ ತನಕ ಅಷ್ಟೇ. ಅದರೊಳಗಡೆ ಬಂದರೆ ನಿಮಗೆ ಬೆಳಗ್ಗೆ ತಿಂಡಿ ಸಿಗುತ್ತೆ. ಸೊ ಇಲ್ಲಿ ಹೋಟ್ಲುಗಳಿದ್ದಾವೆ. ಇಲ್ಲಿ ಹೋಟ್ಲುಗಳಿಗಿಂತ ತಿನ್ನೋಕ್ಕೆ ಬದಲು ಬೆಳಗ್ಗೆನೇ ಬಂದುಬಿಟ್ರೆ ಇಲ್ಲೇ ನಿಮಗೆ ಆರಾಮಾಗಿ ಪ್ರಸಾದನೇ ಸಿಗುತ್ತಲ್ಲ, ದೇವಸ್ಥಾನದ ಪ್ರಸಾದ. ಸೊ ಹೀಗಾಗಿ ಮಿಸ್ ಮಾಡ್ಕೊಬೇಡಿ. ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಬೆಳಗ್ಗೆ ಇಲ್ಲೇ ನೋಡಿ 8 ಗಂಟೆಯಿಂದ 10 ಗಂಟೆ ತನಕ. ಒಂದು 9 ಗಂಟೆಗೆ ಬಂದರೆ ನೀವು ಆರಾಮಾಗಿ ತಿಂಡಿ ತಿನ್ಬೋದು. ದರ್ಶನ ಆಗಾಗಿರುತ್ತೆ. ಇನ್ನು ಮಧ್ಯಾಹ್ನದ ಉಪಹಾರ ನೋಡ್ತಾ ಇರ್ಬೋದು. ಮಧ್ಯಾಹ್ನ ಮತ್ತು ರಾತ್ರಿ. ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 2:30 ತನಕ ಇರುತ್ತೆ. ಮತ್ತು ರಾತ್ರಿ 8ರಿಂದ 9:30 ತನಕ ಇರುತ್ತೆ. ಸೊ ಎಲ್ರಿಗೊಂದು ಟೈಮಿಂಗ್ಸಲ್ಲಿ ಬಂದು ಆರಾಮಾಗಿ ಊಟವನ್ನು ಸಹ ಮಾಡ್ಬೋದು. ದೇವ ದರ್ಶನದ ಬಳಿಕ ಇಮಿಡಿಯೇಟ್ ಊಟಕ್ಕೆ ಹೋದರೆ 12 ಗಂಟೆಯಿಂದ 2:30 ತನಕ ಇರುತ್ತೆ. ಮತ್ತು ರಾತ್ರಿ 8ರಿಂದ 9:30. ಗಂಟೆವರೆಗೆ ದೇವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ರಾತ್ರಿ ಮಹಾಪೂಜೆ, ಬಂಡಿ ಉತ್ಸವ, ಪಲ್ಲಕ್ಕಿ ಉತ್ಸವ, ಪ್ರಾರ್ಥನೆ ಸ್ಥಿತಿಯವರಿದ್ದರೆ ಸರಿಯಾಗಿ 7 ಗಂಟೆಯ ಮುಂಚಿತವಾಗಿ ಒಳಗಡೆ ಪ್ರವೇಶಿಸಿ 7 ಗಂಟೆಯಿಂದ 8 ಗಂಟೆವರೆಗೆ ದೇವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ದೇವರ ದರ್ಶನಕ್ಕೆ ಬಾಕಿ ಇರುವವರಿದ್ದರೆ ತಕ್ಷಣ ದೇವರ ದರ್ಶನ ಮಾಡ್ಕೊಳ್ಳಿ. ಸರಿಯಾಗಿ 7 ಗಂಟೆಯಿಂದ 8 ಗಂಟೆವರೆಗೆ ಯಾರಿಗೂ ದೇವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ರಾತ್ರಿ ಮಹಾಪೂಜೆ, ಬಂಡಿ ಉತ್ಸವ, ಪಲ್ಲಕ್ಕಿ ಉತ್ಸವ, ಪ್ರಾರ್ಥನೆ ಸ್ಥಿತಿಯವರಿದ್ದರೆ 7 ಗಂಟೆಯ ಮುಂಚಿತವಾಗಿ ಒಳಗಡೆ ಪ್ರವೇಶಿಸಿ 7 ಗಂಟೆಯಿಂದ 8 ಗಂಟೆವರೆಗೆ ದೇವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಂಥ ಟೈಮಲ್ಲಿ ಉತ್ತದ ಮಣ್ಣನ್ನು ಕೂಡ ಕೊಡ್ತಾರೆ. ಪ್ರಸಾದ, ಅದು ಮಹತ್ವದಂಥ ಪ್ರಸಾದ. ಆದಿಸುಬ್ರಹ್ಮಣ್ಯ ಮೂಲ ದೇವರು. ಮಿಸ್ ಮಾಡದೆ ಅದನ್ನು ಸ್ವೀಕರಿಸಿ ಮತ್ತು ಹಣೆಗೂ ಸಹ ಇಟ್ಕೋಬೋದು. ತಪ್ಪದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಂಥ ಟೈಮಲ್ಲಿ ಉತ್ತದ ಮಣ್ಣನ್ನು ಸ್ವೀಕರಿಸಿ.